ನೋಡ್ರಿ ಅದು ತಪ್ಪು. ಯಾರೇ ಇವತ್ತು ನಾನು ನೋಡ್ರಿ ಜಾತಿ ವಿಷಯವಾಗಿ ಅಲ್ಲಿ ಏನಾದ್ರು ಶುದ್ಧೀಕರಣ ಮಾಡಿದ್ರೆ ಅಂದ್ರೆ ಅವರಂಥ ಮೂರ್ಖರು ಯಾರಿಲ್ಲ. ಈಗ ಖರ್ಗೆ ಸಾಹೇಬರು ಅವ್ರಿಗೂ ದೊಡ್ಡ ಲೀಡ್ರ್ ಇದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಓಟಿನ ಹಕ್ಕಿದೆ. ಇವತ್ತು ನೀವು ಪತ್ರಕರ್ತರದೆ ಅಂತ ನಿಮ್ಗೆ 4 ಓಟು, ನನಗೆ ರಾಜಕಾರಣಿ ಅಂತ 5 ಓಟ್ ಇಲ್ಲ. ನಮ್ಮೆಲ್ಲರಿಗೂ ಒಂದೇ ಓಟಿದೆ. ನಿಮಗೆ ಎಲ್ಲ ಇವತ್ತು ನಮ್ಮ ದೇಶ ಮುಂದೆ ಬರಬೇಕು, ನಾವೆಲ್ಲರೂ ಮುಂದೆ ಆಗ್ಬೇಕಂತಂದ್ರೆ ಈ ಒಂದು ಪದ್ಧತಿನ ತೆಗಿಬೇಕು. ಈ ಥರ ಮಾಡಿದ್ರೆ ಯಾರೇ ಮಾಡಲಿ ಅವರು. ಇವತ್ತು ಆ ಪಕ್ಷ ಇವತ್ತು ನಮ್ಮ ರಾಷ್ಟ್ರೀಯ ಹಿಂದಿನ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದರಲ್ಲಿ ಲೋಕಸಭೆಯಲ್ಲೇ ಹೇಳಿದ್ದಾರೆ ಏನಪ್ಪ ಅಂದ್ರೆ ಹಂಗೆ ಯಾರೇ ಮಾಡಲಿ ತನಿಖೆ ಮಾಡ್ತೀನೋ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೊಗೊತೀವಿ ಅಂತೇಳಿ ನಿನ್ನೆ ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಮತ್ತು ಈ ಥರ ಯಾರು ಮಾಡಿದ್ರು ತಪ್ಪು. ಯಾಕಂತಂದರೆ ಅಂದರೆ ಏನು ರೀ, ಯಾವ ಕಾಲ ಅದು? ಯಾವ ಕಾಲ ಇದೆ? ಈಗಲೂ ನೀವು ದಲಿತರು ಅಂತಂದಮೇಲೆ ಹಿಂಗೆ ಮಾಡ್ಕೊಂತ ಕುಂತ್ರಿ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡು ವಿಷಯ ಯಾವುದಲ್ಲ. ನೋಡ್ರಿ, ನಾವು ಹಿಂದುತ್ವ ಅಂತ ನಾವು ಮಾತಾಡೋದಲ್ಲ. ಹಿಂದುತ್ವ ಯಾವಾಗ ಸ್ಟ್ರಾಂಗ್ ಆಗ್ತಂದ್ರೆ ಎಲ್ಲ ದಲಿತರು ಹಿಂದೂ ಅಂತ ತೊಗೊಂಡಾಗ, ನಮ್ಮ SC ST ವರ್ಗದವ್ರನ್ನ ಎಲ್ಲರನ್ನೂ ಹಿಂದೂಗಳನ್ನು ತೊಗೊಂಡಾಗ ನಮ್ಮ ಹಿಂದುತ್ವ ಭಯಂಕರ ಸ್ಟ್ರಾಂಗ್ ಆಗ್ತದೆ. ಅವಾಗ ಯಾರೂ ಅಳ್ಳಾಡ್ಸೋಕೆ ಹಿಂದುತ್ವನ ಬಗ್ಗೆ ತಿರುಗಿ ನೋಡೋಕ್ಕೆ ಆಗಂಗಿಲ್ಲ. ಈ ದಲಿತರು ನೀವು ಮುಂದೆ ದೂರಿಟ್ಟು ಹಿಂದುತ್ವ ಅಂತಂದ್ರೆ ನಿಜಕ್ಕೂ ಅದಕ್ಕೆ ನಮಗೆ ಒಳ್ಳೇದಾಗಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಅಂಥವ್ರು ಯಾರು ಮಾಡಿದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೊಗೊಳ್ಬೇಕು. ಇದು ತಪ್ಪು. ನಾನು ಒಬ್ಬ ನೇರವಾಗಿ ಹೇಳ್ತೀನಿ, ತಪ್ಪು ಅಂತ ಹೇಳ್ತೀನಿ. ಯಾವುದೇ ದೇವಸ್ಥಾನ ಕಟ್ಟಬೇಕಾದ್ರೆ ಎಲ್ಲ ದಲಿತರು. ನೀವು ಯಾವುದೇ ದೇವಸ್ಥಾನ ನೋಡ್ರಿ, ಕಲ್ಲು ಹೊಡೆಯೋರು ದಲಿತರೇ, ಗೋಡೆ ಕಟ್ಟೋರು ದಲಿತರೇ, ಮಣ್ಣು ಕಲ್ಸೋರು ದಲಿತರೇ, ಎಲ್ಲ ಕೆಲಸ ಮಾಡೋದು. ಅಲ್ಲೇ ಯಾಕೆ ಭೇದ ಭಾವ? ಅಂದರೆ ದುಡ್ಸೋಕ್ಕಷ್ಟೇ ದಲಿತರಿರಬೇಕು, ಬೇರೆದಕ್ಕೆ ಬೇಡ ಅನ್ನೋದು ಪದ್ಧತಿ ಆಗ್ತದೆ. ಅದು ತಪ್ಪು. ನಾನು ತಪ್ಪು ಅಂತ ಹೇಳ್ತೇನೆ ಹೊರತಾಗಿ ಎಲ್ಲರೂ ತರಿತಕ್ಷಂಥ ವಿಚಾರ. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಜಗತ್ತಿನಲ್ಲೇ ಪ್ರಸಿದ್ಧವಾದಂಥ ನರೇಂದ್ರ ಮೋದಿ ಸರ್ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡೋಂಥ ಒಂದು ಕೆಲಸ ಆಗ್ತದೆ. ಅಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಬಲ ಆದಂಥ ಅವರು ಜನಾಂಗದವರು, ದಲಿತರನ್ನ ಒಂದೇ ವಿಷಯಕ್ಕೆ ಆ ಥರ ಏನಾದರೂ ಶುದ್ಧೀಕರಣ ಮಾಡೋದಂದ್ರೆ ಅದಕ್ಕಿಂತ ಮೂರ್ಖತನ ಯಾವುದೂ ಅಲ್ಲ. ಅದನ್ನು ಅಂಥವ್ರನ್ನ ಇಮಿಡಿಯೇಟ್ಲಿ ಬಂಧಿಸ್ಬೇಕಾಗ್ತದೆ. ಯಾಕೆ ನಮಗೆಲ್ಲ ಯಾರ್ಯಾರಿಗೆ ಟಿಕೆಟ್ ಬೇಕಾಗಿರ್ತದೆ, ಯಾರ್ಯಾರಿಗೆ ಆಸೆ ಇರ್ತದೆ, ನಾವು ಯಾವ ಜಾತಿ ಅಂತ ನೋಡೋಂಗೆ ಹೋಗಿ ಕಾಲು ಮುಗಿಯೋಕ್ಕೆ ಬರ್ತದೆ. ಇಂಥ ಟೈಮಿಗೆ ಈ ಥರ ಮಾಡೋದು ಸರಿ ಅಲ್ಲ ಅಂತ ನನ್ನ ಭಾವ. ನಾನು ಯಾಕಂದರೆ ಕೊಡೇಕಲ್ ಬಸವಣ್ಣಪ್ಪನ ಜಾಗದಲ್ಲಿ ನಾನು ಹುಟ್ಟಿದ್ದೇನೆ. ಕೊಡೇಕಲ್ ಬಸವಣ್ಣಪ್ಪನ ಜಾಗದಲ್ಲಿ ದಲಿತರು ಹೋಗಿ ಬೆಳಿಗ್ಗೆ ನೀರು ತಂಬರ್ತಾರೆ ನದಿಯಿಂದ. ಮುಲ್ಲಾಗಳು ಬಂದು ಹಜಾ ಮಾಡ್ತಾರೆ. ಅವಾಗ ಬಂದು ಅಲ್ಲಿ ಗುರುಗಳು ಬಂದು ಮಂತ್ರ ಓದಿದ ಮೇಲೆ ಧೂಳುಗಾಯಿ ಹೊಡೆದು ಆ ಜಾತ್ರೆಯನ್ನು ಪ್ರಾರಂಭ ಮಾಡೋಂಥ ಒಂದು ಎಲ್ಲ ಜಾತಿ ಜನಾಂಗಗಳು ತೊಗೊಂಡು ಹೋಗೋಂಥ ಗ್ರಾಮ ನಮ್ಮ ಕೊಡೇಕಲ್ ಬಸವಣ್ಣಪ್ಪನ ಜಾತ್ರೆ ಅಂತಲೂ ಹುಟ್ಟಿದ್ದೇವೆ. ಹಂಗಾಗಿ ನಾವು ಇದನ್ನು ಖಂಡನೆ ಮಾಡ್ತೇವೆ. ನಮಗೆ ಯಾಕೆಂತಂದರೆ ಯಾರೇ ಈ ಥರ ಮಾಡ್ಬಾರ್ದು. ಎಲ್ಲರೂ ನಾವು ಹಿಂದೂಗಳು ಎಲ್ಲರನ್ನೂ ತೊಗೊಂಡೋಗೋಂಥ ಕೆಲಸವನ್ನು ಮಾಡಿದಾಗ ಅನುಕೂಲ ಆಗ್ತದೆ.